105 ಮ್ಯಾಕ್ಸಿಮಮ್ ತನ್ನ ಬರೋದ್ಮೇಲೆ ಆರಿಸಿ ಬಂದಿದ್ದು. ಅದು ಯಡಿಯೂರಪ್ಪ ಲೀಡರ್ಶಿಪ್ದಾಗ ಇತಿಹಾಸ. ಈಗ 105 113 ಗೆಲ್ಲಕ್ಕೆ ಸಾಧ್ಯ ಅದನ್ನು ಇವತ್ತು ರಮೇಶ್ ಜಾರಕಿಹೊಳಿ ಅವರು ಮತ್ತು ಮಾತಾಡ್ತಾರೆ 140 ಬರ್ತೀನಿ 150 ಬರ್ತೀನಿ. ಅವೇನು ಗಿಡದ ಹಣ್ಣುಗಳಿಲ್ಲ ಹರ್ಕೊಂಬರಾಕ ಅಷ್ಟು ಸುಲಭದ ಮಾತಿಲ್ಲ. ಮತ್ತು ಮಾಸ್ ಲೀಡರ್ ಅವರ ರಮೇಶ್ ಜಾರಕಿಹೊಳಿ ಅವರಾಗಲಿ ಯತ್ನಾಳ್ ಅವರಾಗಲಿ ಅವ್ರವ್ರು ವಿಮರ್ಶೆ ಮಾಡ್ಕೋಬೇಕು. ಅದನ್ನು ನನ್ನ ಶಕ್ತಿ ಎಷ್ಟದ, ನನ್ನ ಲಿಮಿಟ್ಸ್ ಎಷ್ಟದ, ನಾನು ಏನು ಮಾಡ್ಬೋದು. ಹೌದು, ಬೆಳಗಾವಿ ಜಿಲ್ಲೆಯಲ್ಲೇ ಜಾರಕಿಹೊಳಿ ಕುಟುಂಬ ಬಲಿಷ್ಠ ಅದ, ಒಪ್ಪು ನಾವು ಮಾತನ್ನು ಯಾರೂ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇಡೀ ರಾಜ್ಯದಲ್ಲಿ ಬಲಿಷ್ಠ ಅದನ, ಒಂದು ಸರ್ಕಾರ ರಚನೆ ಮಾಡೋ ಶಕ್ತಿ ಅದನ ಅನ್ನೋ ಸಹಿತ ಅಷ್ಟೇ ವಿಚಾರ ಮಾಡುವಂಥದ್ದು. ಸಿದ್ದರಾಮಯ್ಯ ಬಲದಿಂದ ಇವತ್ತು ಸತೀಶ್ ಅವರು ರಾಜ್ಯ ಮಟ್ಟದ ಒಂದು ಲೀಡರಾಗಿ ಕಾಣಿಸ್ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರಿಸ್ಬಿಟ್ಟು ಏನೋ ಉಳಿತದ ಅಲ್ಲೇ, ಇದನ್ನು ಸಹಿತ ವಿಚಾರ ಮಾಡ್ಬೇಕಾಗ್ಯದ. ಇದು ಸ್ವವಿಮರ್ಶೆ ಮಾಡ್ಕೊಳ್ಳೋಂಥದ್ದು. ಇದು ಟೀಕೆ ಅಂತಲ್ಲ, ನಾವು ಇದ್ದಿದ್ದು ವಸ್ತುಸ್ಥಿತಿಯನ್ನು ಮಾತಾಡ್ತಾ ಇದ್ದೀನಿ ಇದನ್ನು. ಯಾಕಂದ್ರೆ ಇದು ಟೀಕೆ ಅಂತ ಅನಿಸ್ಬೋದು ಯಾರಿಗೂ. ಟೀಕೆ ಆದರೆ ಆಗಲಿ ಏನು ತಕರಾರು ಅವ್ರು ತಿಳ್ಕೊಳ್ಳಿ. ಬಟ್ ನಮ್ಮ ಶಕ್ತಿ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು, ನನ್ನ ಶಕ್ತಿ ಏನು ನನಗೆ ಗೊತ್ತಿರ್ಬೇಕಲ್ಲ. ಅಂದಾಗ ನಾವು ಏನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇವತ್ತು ಹೈಕಮಾಂಡ್ ಇದ್ದಿದ್ದು ನಮ್ಮ ಅಭಿಪ್ರಾಯದಲ್ಲಿ, ಭಾಳಷ್ಟು ಜನರ ಅಭಿಪ್ರಾಯದಲ್ಲಿ BJP ಹೈಕಮಾಂಡ್ ಅತ್ಯಂತ ವೀಕ್ ಅದ ಇವತ್ತು ಅನ್ನೋದು ಇದನ್ನು ಸ್ಪಷ್ಟ ಆಗಿರ್ತದೆ. ಇವತ್ತಿರೋದು ಒಂದೇ, ಇವತ್ತು ಯತ್ನಾಳ್ ಅವ್ರನ್ನ ಇಟ್ಕೋಬೇಕು, ವಿಜೇಂದ್ರ ಹೊರಗೆ ಹಾಕ್ಬೇಕು, ವಿಜೇಂದ್ರ ಅವ್ರನ್ನ ಇಟ್ಕೋಬೇಕು, ಯತ್ನಾಳ್ ಹೊರಗೆ ಹಾಕ್ಬೇಕು. ಇದರ ಯಾರು ಇಬ್ಬರು ಒಂದಾಗಿ ಇರ್ತಾರಂತ ಇವತ್ತಿನ ಮಟ್ಟಿಗೆ, ಇವತ್ತಿನ ಇತಿಹಾಸವರೆಗೆ ನಮಗೆ ಅನ್ನಿಸ್ತಾ ಇಲ್ಲ. ನಾಳೇನೋ ಗೊತ್ತಿಲ್ಲ, ಪವಾಡ ಹಾಕ್ಬೋದು. ಯಾಕಂದರೆ ಪವಾಡಗಳ ದೇಶ ಇದು. ಅದಕ್ಕಾಗಿ ಪವಾಡ ಆದ್ರೆ ಭಾಳ ಒಳ್ಳೆಯದು, ಆದರೆ ಪವಾಡ ಆಗೋ ಸಾಧ್ಯತೆ ಭಾಳ ಕಡಿಮೆ, ಭಾಳ ಕ್ಷೀಣ ಆಗಿದಾವೆ. ಯಾಕೆಂದ್ರೆ ಈಗಾಗಲೇ ಆಗಬೇಕಾಯ್ತು. ನಾವು ಮೌನ ಆಗಿದ್ದರು, ಬಗೆಹರಿಸಿ ಬಿಡ್ರಿ ಅಂತ ಎಲ್ಲರೂ ನಾವು ನೀವೆಲ್ಲ ಮಾತಾಡಿದ್ದೀವಿ. ಈಗ ಮತ್ತೆ ಜೊತ್ತದು ಬಂದಂಥದ್ದು. ಮತ್ತೆ ಈಗ ಹೇಳಿದ ನಿಮಗೆ ಹೋದೆ ಆ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ. ಹಾಗೆ ಯತ್ನಾಳ್ ಶುರು ಮಾಡಿದಾರೆ, ವಿಜಯೇಂದ್ರ ಶುರು ಮಾಡಿದಾರೆ. ಅದೇ ಕಾಲಕ್ಕೆ ವಿಜಯೇಂದ್ರ ಬದಲಾವಣೆ ಇಲ್ಲ ಅಂತ ಇವ್ರು ಹೇಳ್ತಾರೆ, ಅಗರ್ವಾಲ್ ಹೇಳ್ತಾರೆ, ಅವ್ರು ಹೇಳ್ತಾರೆ ನಮಗೆಲ್ಲ ಪ್ರೀತಿ ಇತ್ತು ನಮ್ಮ ಮೇಲೆ ಅವ್ರು ಹೇಳ್ತಾರೆ. ಏನಾದರೂ ಆಗಲಿ ಈ ಸಲ ಮಾತ್ರ ಹೈಕಮಾಂಡ್ ಈ ಕರ್ನಾಟಕದ ಮಟ್ಟಿಗೆ ಒಂದು ರೀತಿಯ ವೀಕ್, ನಿಶಕ್ತ, ಬಲಹೀನ ಆಗಿರೋ ಎರಡು ಮಾತಿಲ್ಲ ಅಂತ ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.